ಜಕ್ಕಣಕ ಬಂದರಯ್ಯ ಹಂಸಲೇಖ. ಜಕ್ಕಣಕ ಜಕ್ಕಣಕ ಕನ್ನಡಕ್ಕೆ ತಂದ್ರು ಸುಖ. ಆಗ ಮೂರು ಕಡೆ ರೆಕಾರ್ಡಿಂಗು, ಚಾಮುಂಡೇಶ್ವರಿ, ಸಂಕೇತ್, ಪ್ರಸಾದ್ ಎಲ್ಲ ಕಡೆ ಸಾರದ ರೆಕಾರ್ಡಿಂಗು. ಅದರ ಮಧ್ಯೆ ಯಾವಾಗಾದ್ರೂ ಒಂದು ಸಲ ಗ್ಯಾಪ್ ಬಂದಾಗ ಮಾತ್ರ ನಾನು ಮತ್ತೆ ನನಗೂ ಸಿನಿಮಾಗಳು ಆವಾಗ ಹೊಸ್ತಲ್ವಾ, 1-2 ವರ್ಷಕ್ಕೆ ಬರುವಂಥದ್ದು, ಯಾವಾಗಲೂ ಒಂದ್ಸಲ ರೆಕಾರ್ಡಿಂಗ್ ಮಾಡ್ತಿದ್ದೆ. ಉಳಿದ ಸಮಯದಲ್ಲಿ ನಾನು ಅವ್ರ ಜೊತೆ ಇರ್ತಿದ್ದೆ, ಸಾರ್ ಜೊತೆ ಇರ್ತಿದ್ದೆ, ರೆಕಾರ್ಡಿಂಗ್ ನೋಡ್ತಿದ್ದೆ. ಅದು ಇದನ್ನು ಯಾವ ರೀತಿಯಲ್ಲಿ ಅವರು BGM ಮಾಡ್ತಾರೆ, ಗ್ಯಾಪ್ ಮ್ಯೂಸಿಕ್ ಯಾವ ಥರ ಮಾಡ್ತಾರದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಕಲಿಯೋದಕ್ಕೆ ಭಾಳಷ್ಟು ವಿಚಾರಗಳಿತ್ತು. ಸೊ ಹೀಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಬಹಳ ತುಂಬ ಆಗಾಗ ಮೆಲುಕು ಹಾಕುವಂತಹ ಸಿಹಿಯಾದ ನೆನಪುಗಳು ನಮಗೆ ಕೊಟ್ಟಿದ್ದಾರೆ ಸರ್. ಸಾಕಷ್ಟು ವಿಚಾರಗಳನ್ನು ಅವರು ಎಲ್ಲ ನಮ್ಮ ಶಿಷ್ಯ ವರ್ಗಕ್ಕೆ ಅವರು ಇವತ್ತಿಗೂ ಹೇಳ್ತಾ ಇರ್ತಾರೆ. ಪ್ರತಿನಿತ್ಯ ಕೂಡ ಅವರಿಂದ ಕಲಿಯುವಂಥದ್ದು ವಿಚಾರಗಳು ಸಾಕಷ್ಟಿದ್ದಾರೆ. ಸ್ವಂತಿಕೆ ಸಂಗೀತ ಕೊಟ್ಟದ್ರ ಬಗ್ಗೆ, ನಮ್ಮ ಕನ್ನಡದ ನೆಲೆಗಟ್ಟಿನ ಸಂಗೀತ ಅವರು ಕಟ್ಟಿಕೊಟ್ಟದ್ರ ಬಗ್ಗೆ, ಅದರ ಬಗ್ಗೆ ಈ ಒಂದು ಕನ್ನಡ ಚಲನಚಿತ್ರ ಸಂಗೀತದಲ್ಲಿ ಒಂದು ಪದ್ಧತಿ ಇದು ಹೀಗೆ ಇರಬೇಕು ಅನ್ನೋದನ್ನು ಬ್ರೇಕ್ ಮಾಡಿ ಮೊಟ್ಟ ಮೊದಲನೇ ಬಾರಿ ಪ್ರೇಮಲೋಕದಲ್ಲಿ ಒಂದು ಬ್ರೇಕ್ ಮಾಡಿದರು. ಅದಾದ ನಂತರ ಆಗಾಗ ರವಿಚಂದ್ರನ್ ಸಿನಿಮಾ ಆಗಲಿ, ಕೆಲವರು ರವಿಚಂದ್ರನ್ ಸಿನಿಮಾಕ್ಕೆ ಸಾರು ತುಂಬ ಅದ್ಭುತವಾದ ಮ್ಯೂಸಿಕ್ಕು ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ಮಾತು ಇದೆ. ಆದರೆ ಅದಲ್ಲ, ನಾನು ಎಲ್ರಿಗೂ ಒಳ್ಳೆ ಸಂಗೀತ ಕೊಡ್ತೀನಿ ಅನ್ನೋದನ್ನು ಅವರು ಚೈತ್ರದ ಪ್ರೇಮಾಂಜಲಿಯಲ್ಲೂ ಪ್ರೂವ್ ಮಾಡಿದರು. ಆಮೇಲೆ ಯಾವ ಹೊಸ ಹೀರೋ ಬರಲಿ ಆತನಿಗೆ ಒಂದು ಒಳ್ಳೆಯ ಸಂಗೀತ, ಕಾಲೇಜ್ ಹೀರೋ ಆಗಲಿ ವಿನೋದ್ ರಾಜ್ಗೆ, ಅಲ್ಲಿ ಎಂಥ ಹಾಡುಗಳು, ಒಂದೊಂದು ಹಾಡುಗಳು ಕೂಡ ಒಂದೊಂದು ಹಾಡು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು. ಆಮೇಲೆ ಸಂಗೀತದಲ್ಲಿ ಕೂಡ ಒಂದು ಆ ರಿದಮ್ಸು, ಅದರಲ್ಲಿ ಹೊಸತನ. ಆಮೇಲೆ ಆ ಒಂದು ಪ್ರೀಲೋಡು, ಪಲ್ಲವಿ, ಚರಣ ಇದನ್ನು ಬ್ರೇಕ್ ಮಾಡಿ ಒಂದು ಕಥೆಯ ರೂಪದಲ್ಲಿ ಕಥೆಯನ್ನೇ ಹಾಡು ಮಾಡೋದು. ಅದು ನಮ್ಮ ಅನಂತರಾವಂತರದಲ್ಲಿ ಒಂದು 18 ಸೀನನ್ನು ಒಂದು ಹಾಡನ್ನಾಗಿ ಮಾಡಿದ್ರು ಅವರು. ಕಾಶಿ ಸರ 18 ಸೀನ್ ಬರೆದಿದ್ರು. ಇದಿಷ್ಟು ದೊಡ್ಡದು ಸೀನ್ಗಳು, ಇದನ್ನು ಕಂಡೆನ್ಸ್ ಮಾಡಿದ್ರೆ ಒಳ್ಳೇದು ಅಂದರು. ಕಂಡೆನ್ಸ್ ಮಾಡೋಕ್ಕಾಗಲ್ಲ, ಅದು ತುಂಬ ಅದು ಇಂಪಾರ್ಟೆಂಟ್ ವಿಷಯ. ಹೌದಾ ಅಂತ ಹೇಳ್ಬಿಟ್ಟು ಸಾರು ಒಂದ್ಸಲ ಸ್ಕ್ರಿಪ್ಟ್ ನೋಡಿದರು. ನೋಡಿ ಇದೊಂದು ಸಾಂಗ್ ಮಾಡ್ತೀನಿ ನೋಡಿ ಅಂತೇಳಿ, ನವರಾತ್ರಿಯೊಳಗೆ ಮದುವೆ ನವರಾತ್ರಿಯೊಳಗೆ ಮದುವೆ ನಡೆಯಬೇಕು, ಶಿವರಾತ್ರಿಯೊಳಗೆ ಎಲ್ಲ ಮುಗಿಯಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಸಂಭಾಷಣೆ ಎಲ್ಲ ಬಂದು ಅದರಲ್ಲಿ ನನ್ನ ಕೈಲೂ ಆಡಿಸಿ ಹುಡುಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಆಡಿದ್ದೆ. ಸೊ ಈ ಥರ ಸನ್ನಿವೇಶಗಳನ್ನು, ದೃಶ್ಯಗಳನ್ನು ಸೇರಿಸಿ ಅದೊಂದು ಹಾಡು ಮಾಡಿ ಒಂದು 6 ನಿಮಿಷದ ಹಾಡು ಆದಾಗ ತುಂಬ ಸಮಯ ಅಲ್ಲಿ ಸೇವ್ ಆಗುತ್ತೆ, ಒಂದು ಒಳ್ಳೆಯ ಹಾಡು ಕೂಡ ಆಗುತ್ತೆ. ಇದು ಅವರು ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ. ಈ ರೀತಿ ಅನೇಕ ಇದರಲ್ಲಿ. ಆಮೇಲೆ ತತ್ವಪದ, ಈಗ ಭುಜಂಗಾಯನ ದಶಾವತಾರದಲ್ಲಿ ಎಪ್ಪೋ ಎಪ್ಪೋ ಇದು ಏನು ಜನ್ಮವೋ, ಇದು ಏನು ಜನ್ಮವೋ, ಕೂರದಂಥದೇ ಕುಂತ್ರೆ ಹೇಳದಂಥದೇ, ತಾಳದಂಥದೇ ಮಾತು ಕೇಳದಂಥದೇ ಅಂತ. ಅದರಲ್ಲಿ ಫಿಲಾಸಫಿ, ಪೂರ್ತಿ ಜೀವನ ಅನ್ನೋದರ ಒಂದು ಫಿಲಾಸಫಿ, ಮನುಷ್ಯನ ಸ್ವಭಾವ, ಅದನ್ನೆಲ್ಲ ಆ ಹಾಡಲ್ಲಿ ಅವರು ಕಟ್ಕೊಟ್ಟಿದ್ದಾರೆ. ಹೀಗೆ ಪ್ರತಿ ಹಾಡಲ್ಲೂ ಕೂಡ ಹೊಸ ಒಂದು ಇದನ್ನು ಆಹಾಗೆ ಪ್ರೇಮಿ ಓಹೋ ಓಹೋಗೆ ಪ್ರೇಮಿ ಆಹಾ 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 ಓಹೋ ಓಹೋ, ಅದು ಆಹಾ ಓಹೋ ಅನ್ನೋದು ಒಂದಕ್ಕೊಂದು ಪೂರಕ. ಅದೊಂದು ಅದೇ ಪ್ರೇಮಕ್ಕೆ ಪ್ರೇಮಿಗಳಿಗೆ ಉದಾಹರಣೆ ಅದು. ಆಹಾ ಓಹೋ ಅದೇ ಪಕ್ಕದಲ್ಲೇ ಬರುತ್ತೆ ನೋಡಿ. ಅಂದರೆ ಅನ್ಯೋನ್ಯ ಜೋಡಿ ಆ ಥರ ಇರಬೇಕು ಅನ್ನೋದನ್ನ ಒಂದು ಹಾಡಿನ ಮೂಲಕ ಅಪರೂಪದ ಬಳಕೆ ಅದು. ಇದು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ, ಈ ರೀತಿ ಪ್ರಯೋಗಗಳು, ಮಾತನ್ನೇ ಹಾಡನ್ನಾಗಿ ಮಾಡೋದು ಅಥವಾ ತತ್ವವನ್ನು ಹಾಡಿನ ಮೂಲಕ ಹೇಳೋದು, ಇದು ಹೊಸ ಹೊಸ ರೀತಿಯ ಒಂದು ಪ್ರಯೋಗಗಳು. ಪ್ರತಿನಿತ್ಯ ನಿರಂತರವಾಗಿ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಕನ್ನಡ ಚಿತ್ರರಂಗದ ಒಂದು
ಸಾಹಿತ್ಯವಾಗಲಿ ಸಂಗೀತವಾಗಲಿ ಅದನ್ನು ತುಂಬ ಶ್ರೀಮಂತಗೊಳಿಸಿದಂಥ ಮಹಾನ್ ಭಾವ ನಮ್ಮ ಗುರುಗಳು. ಸರ್, ಸಂಗೀತದ ಬಗ್ಗೆ ನಿಮ್ಮ ಜೊತೆ ಅವರು ಯಾವುದಾದ್ರೂ ಕನಸುಗಳನ್ನು ಹಂಚ್ಕೊಂಡಿದ್ದು ಉಂಟಾ? ಅಂದರೆ ಇನ್ನೂ ಈ ಥರ ಮಾಡಬೇಕು ಅನ್ನೋವಂಥದ್ದು ಯಾವುದಾದ್ರು? ಅವರು ಅವರ ಒಂದು ಕನಸು ಸಂಗೀತಮಯವಾದ ಒಂದು ಚಲನಚಿತ್ರ, ಸಂಭಾಷಣೆ ಅಲ್ಲ, ಬರೀ ಸಂಗೀತದಲ್ಲೇ ಮಾಡುವಂಥದ್ದೊಂದು ಅದೊಂದು ಕನಸಿತ್ತು. ಮತ್ತೊಂದು ಹಳ್ಳಿಗಾಡಿನ ಒಂದು ಸಮಗ್ರವಾದ ಒಂದು ಚಿತ್ರ ಮಾಡುವ ಒಂದು ನಿರ್ದೇಶನ ಮಾಡುವ ಕನಸು ಅವರಲ್ಲಿ ಮೊದಲಿಂದ ಇತ್ತು. ಅವರು ನಿರ್ದೇಶನ ಅವರಿಗೆ ಮಾಡೋಕ್ಕೆ ಟೈಮ್ ಇಲ್ಲದಿದ್ದಕ್ಕೆ ಅನೇಕ ನಿರ್ದೇಶಕರನ್ನ ಅವರು ಹುಟ್ಟಾಕಿದರು. ಆದರೆ ಇವತ್ತಿಗೂ ಅವರಿಂದ ಒಂದು ನಿರ್ದೇಶನ ಬರಬೇಕು, ಒಂದಲ್ಲ ನೂರಾರು ಚಿತ್ರಗಳು ಅವರ ನಿರ್ದೇಶಕರಾಗಿ ಚಿತ್ರ ನಿರ್ದೇಶನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಂಸಲೇಖ ಸರ್ ಹಾಗಲ್ಲ. ಚಲನಚಿತ್ರದ ಹೊರತಾಗಿ ಏನು ಮಾಡ್ಬೋದು, ಒಂದು ಕ್ಷಣ ಕೂಡ ಬಿಡು ಇರಬಾರ್ದು, ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಅವರ ಗುರಿ. ಆಗ ಅವರಿಗೆ ಹೊಳೆದಿದ್ದು ಜಾನಪದ ಸಂಗೀತವನ್ನು ಎಲ್ಲರಿಗೂ ಕಲಿಸೋದು. ಜಾನಪದ ಸಂಗೀತ ಅದು ನಿಧಾನವಾಗಿ ಕ್ಷೀಣ ಆಗ್ತಾ ಇರೋ ಸಂದರ್ಭದಲ್ಲಿ ಅದಕ್ಕೆ ಹೊಸ ಒಂದು ವಿದ್ಯುತ್ ಸಂಚಾರ ಅದರಲ್ಲಿ ಮೂಡಿಸಿ ಅದನ್ನು ಎಲ್ಲರೂ ಕಲಿಯೋ ರೀತಿಯಲ್ಲಿ ಮಾಡಿ ದೇಸಿ ಪ್ರತಿಭೆಗಳನ್ನ ದೇಸಿ ಸಂಗೀತದ ಮೂಲಕ ಅವರಿಗೆ ತಯಾರು ಮಾಡುವ ಇದಕ್ಕೆ ದೇಸಿ ಶಾಲೆಯನ್ನೇ ಅವರು ಹುಟ್ಟಾಕಿದರು. ಅಲ್ಲಿ ಅನೇಕ ಮಕ್ಕಳಿಗೆ ಜಾನಪದ ಸಂಗೀತ ಇರುವಂಥ ಜಾನಪದ ಸಂಗೀತ ಅಲ್ಲದೆ ಅಲ್ಲಿ ಹೊಸದಾಗಿ ಸಾರೆ ರಚನೆ ಮಾಡಿರುವಂಥ ಜಾನಪದ ಹಾಡುಗಳನ್ನ ಗೀತೆಗಳನ್ನ ಮಕ್ಕಳಿಗೆ ಕಲಿಸ್ಕೊಟ್ಟು ಮತ್ತೆ ಶ್ರೀಮಂತಗೊಳಿಸಿದರು. ಇವತ್ತಿಗೂ ಆ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಅನೇಕ ಗಾಯಕಿಯರು ಅಲ್ಲಿ ತಯಾರಾಗ್ತಾ ಇದ್ದಾರೆ. ಜಾನಪದ ಸಂಗೀತ ಅಲ್ಲಿ ಎಲ್ಲ ಕಲಿಸಲಾಗ್ತಾ ಇದೆ. ಮತ್ತು ಎಲ್ಲರೂ ಸೇರಿ ಈ ಒಂದು ದೇಸಿ ಶಾಲೆಯಲ್ಲಿ ಸೇರ್ತಾ ಇದ್ದಾರೆ. ಆ ದೇಸಿ ಶಾಲೆಯಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಸೇರಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಇದು ಅವರ ಒಂದು ಈಗ ಕಾಲೇಜ್ ಆಗಿ ಅದು ರೂಪುಗೊಂಡಿದೆ. ಇದು ಅವರ ಒಂದು ಕನಸಿನ ಒಂದು ಮಗು ಇವತ್ತು ಬೆಳೆದು ನಿಂತಿದೆ. ಅವರ ಕನಸುಗಳು ಸಾಕಷ್ಟಿದ್ದಾವೆ. ಆ ಕನಸುಗಳು ಎಲ್ಲವೂ ನನಸಾಗಲಿ ಅಂತ ನಾವು ಶಿಷ್ಯರೆಲ್ಲ ಅವರಿಗೆ ಶುಭ ಕೋರ್ತೀವಿ. ಒಂದು ನೇರವಾದ ಹುಟ್ಟುಹಬ್ಬ ಅವರಿಗೆ. ಗುರುಗಳೇ, ನೀವು ನಮ್ಮನ್ನು ಮಮತೆ ವಾತ್ಸಲ್ಯದಿಂದ ಪ್ರೀತಿಯಿಂದ ನಮ್ಮ ಎಲ್ಲ ತಪ್ಪುಗಳನ್ನು ಸಹಿಸಿಕೊಂಡು ಒಂದು ಕ್ಷಣ ಕೂಡ ವಿಚಲಿತರಾಗದೆ ನಮ್ಮನ್ನು ಒಂದು ಹುರಿದುಂಬಿಸಿ ಬೆಳೆಸಿದ್ದೀರ. ನಿಮ್ಮ ಈ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆಗಳು. ನಿಮಗೆ ಪರಮಾತ್ಮ ಆಯುಸ್ಸು ಆರೋಗ್ಯ ಕೊಟ್ಟು ಇದೇ ಚೈತನ್ಯ ನಿಮ್ಮಲ್ಲಿ ಇನ್ನೂ ಹಾಗೇ ಇರಲಿ ಅಂತ. ಅದರಿಂದ ನಮ್ಮಂಥ ಅನೇಕ ಶಿಷ್ಯರು ನಿಮ್ಮಿಂದ ತಿಳ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮಿಂದ ಕಲಿತು ಶಿಷ್ಯರೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಾವು ಎಲ್ಲರೂ ಸೇರಿ ನಿಮಗೆ ಶುಭ ಕೋರ್ತೀವಿ. ಹಂಸಲೇಖ ಸರ್ ಪ್ರೀತಿಯ ಶಿಷ್ಯರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಅದರ ಉದ್ದೇಶ ಬಡ ಕಲಾವಿದರಿಗೆ ಸಹಾಯ ಆಗಬೇಕು, ಮನೆ ಇಲ್ಲದವರಿಗೆ ಮನೆ ಸಿಗಬೇಕು, ಅಶಕ್ತ ಕಲಾವಿದರಿಗೆ ಹೆಲ್ಪ್ ಆಗಬೇಕು. ಅನೇಕ ಸಂಗೀತಗಾರರು ಇವಾಗ ಅನೇಕ ಸಂಗೀತಗಾರರಿಗೆ ಇವಾಗ ಕೆಲಸ ಇಲ್ಲದೆ, ಯಾಕಂದರೆ ಈ ವೈಜ್ಞಾನಿಕ ಯುಗದಲ್ಲಿ ಸಂಗೀತದ ವಿಧಾನ, ರೆಕಾರ್ಡಿಂಗ್ ವಿಧಾನಗಳೆಲ್ಲ ಬೇರೆ ರೀತಿಯಾಗಿ ಅನೇಕ ಕಲಾವಿದರಿಗೆ ಕೆಲಸ ಇಲ್ಲದಂತಾಗಿದೆ. ಅಂಥವರಿಗೆಲ್ಲ ಸಹಾಯ ಆಗಬೇಕು ಅನ್ನೋದಕ್ಕೆ ಸಕಲ ಫೌಂಡೇಶನ್ಸ್ ಅಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಈ ಶಿಷ್ಯರೆಲ್ಲ ಸೇರಿ. ಅದಕ್ಕೆ ಶುಭವಾಗಿ ಅದು ದೊಡ್ಡದಾಗಿ ಬೆಳೆದು ಬಲಿಷ್ಠವಾಗಿ ಬೆಳೆದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ರೀತಿಯಲ್ಲಿ ಬೆಳೆದು ಅದರಿಂದ ಅನೇಕ ಅಶಕ್ತ ಕಲಾವಿದರಿಗೆ ಸಹಾಯ ಆಗಲಿ ಅಂತ ನಾನು ಶುಭ ಕೋರ್ತೀನಿ. ಸಕಲ ಫೌಂಡೇಶನ್ಗೆ ಒಳ್ಳೆಯದಾಗಲಿ.